ಹಾಯ್ ಹಲೋ ನಮಸ್ಕಾರ. ನಿಮ್ಮ ನೆಚ್ಚಿನ ವೀಕೆಂಡ್ ಕಾರ್ಯಕ್ರಮ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಕ್ಷಾ. ಇವತ್ತಿನ ನಮ್ಮ ಅತಿಥಿ ಸೋಲಿಲ್ಲದ ಸರ್ದಾರ ಅಂತ ಹೆಸರನ್ನ ಪಡೆದವರು. ಸತತವಾಗಿ 8 ಬಾರಿ ವಿಧಾನ ಪರಿಷತ್ನ ಶಾಸಕರಾಗಿ ಆಯ್ಕೆಯಾಗೋ ಮೂಲಕ ದೇಶದಲ್ಲಿಯೇ ಗೆಲುವಿನ ದಾಖಲೆಯನ್ನ ಬರೆದಿದ್ದಾರೆ. ತಮ್ಮ ಜೀವನದ 45 ವರ್ಷವನ್ನ ವಿಧಾನಸೌಧದ ಅಂಗಳದಲ್ಲೇ ಕಳೆದಿರೋ ಇವರು ವಿಧಾನ ಪರಿಷತ್ನ ಯಜಮಾನರು ಕೂಡ ಹೌದು. ಎಸ್, ಅರ್ಥಾತ್ ವಿಧಾನ ಪರಿಷತ್ನ ಸಭಾಪತಿಗಳು. ವಿಧಾನ ಪರಿಷತ್ನ ಸಭಾಪತಿಗಳಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ಗಮನಾರ್ಹ ಕೆಲಸಗಳನ್ನು ಮಾಡ್ಕೊಂಡು ಬಂದಿರುವಂತಹ ಬಸವರಾಜ ಹೊರಟ್ಟಿ ಹಾಗೂ ಅವರ ಕುಟುಂಬ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ದಂಪತಿಗಳಿಬ್ಬರನ್ನು ಒಟ್ಟಿಗೆ ನೋಡಲಿಕ್ಕೆ ಬಹಳನೇ ಖುಷಿ ಅನಿಸುತ್ತೆ. ಅದರಲ್ಲೂ ಕೂಡ ಹಿರಿಯ ದಂಪತಿಗಳ ಹತ್ರ ಬಂದರೆ ಒಂದಷ್ಟು ಕಲಿಯೋದು ಕೂಡ ಇರುತ್ತೆ ನಮಗೆ. ಸರ್, ಮೊದಲನೇದಾಗಿ ಇದು ಸಖತ್ ಹಾಫ್ ಬೀಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಿಮಗೆ ಆಫ್ ಬೀಟಿಂದಲೇ ಪ್ರಶ್ನೆಯನ್ನು ಶುರು ಮಾಡ್ತಾ ಇದ್ದೀವಿ ಸರ್. ನಿಮ್ಮನ್ನು ಒಂದು ಕಡೆ ರಾಜಕಾರಣಿಯಾಗಿ, ಯಶಸ್ವಿ ರಾಜಕಾರಣಿಯಾಗಿ ನೋಡ್ಕೊಬಂದಿದ್ದೀವಿ, ಹಾಗೆಯೇ ಪಾಠ ಕಲಿಸೋ ಮಾಸ್ಟರ್ ಆಗಿ ನೋಡ್ಕೊಬಂದಿದ್ದೀವಿ. ಲೈಕ್ ಸಭಾಪತಿಗಳಾಗಿದ್ದರೂ ಕೂಡ ವಿಧಾನ ಪರಿಷತ್ನಲ್ಲೂ ಪಾಠ ಕಲಿಸ್ತೀರಾ ನೀವು. ಅಲ್ಲಿ ಬರುವಂತಹ ಕಿರಿಯರಿಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡ್ತೀರಾ. ಆದರೆ ನಮಗೆಲ್ರಿಗೂ ಹಾಗೆ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲದೇ ಇರೋ ಒಂದು ವಿಷಯ ಇದೆ. ನೀವು ಒಂದು ಸ್ವಲ್ಪ ತಪ್ಪಿದರೆ ಸಿನಿಮಾ ನಟ ಆಗಬೇಕು, ಆ ನಟ ಆಗಬೇಕಿತ್ತು ಅಂತಕ್ಕಂಥದ್ದು. ಅಂದರೆ ಸಿನಿಮಾ ನಟನೆಗೆ ನಿಮಗೆ ಆಫರ್ ಬಂದಿತ್ತು ಅಂತ ಕೇಳ್ಪಟ್ಟಿದ್ದೀವಿ. ಸೊ ಈ ಆಫರ್ ಯಾವಾಗ ಬಂದಿತ್ತು, ಆ ಆಫರ್ನ ಯಾಕೆ ಕೈ ಬಿಟ್ರಿ, ಅಲ್ಲಿಂದ ಶುರು ಮಾಡೋಣ ಸರ್. BA1 ಓದ್ತಿದ್ದೆ ನಾನು. BA1 ಓದುವಾಗ ಸೊಸೆ ತಂದ ಸೌಭಾಗ್ಯ ಅಂತೇಳಿ ಒಂದು ಫಿಲ್ಮ್ ಮಾಡಾತಿದ್ರು. ಆವಾಗ ಅಲ್ಲಿ ನಮ್ಮ ಹುಬ್ಳ್ಯಾಗ ಇದ್ದರು ಅವರು ನಮ್ಮ ಕಾಲೇಜಿಗೆ ಬಂದು ಪ್ರಿನ್ಸಿಪಾಲ್ ಭೇಟಿಯಾಗಿ ನನಗೆ ಹೇಳಿದರು. ನಾನು ಏನೋ ವಿಚಾರ ಮಾಡ್ತೀನಿ ಅಂತ ಹೇಳಿದೆ. ಬೆನ್ನು ಹತ್ತಿದ್ರು ಅವರು. ಕೊನೆಗೆ ನಮ್ಮ ಎಲ್ಲ ಸ್ನೇಹಿತರು ಹೇಳಿದರು, ಏನು ಮಾಡ್ತೀವಿ ಸಿನಿಮಾಗಿನ ಮುಂದೆಲ್ಲ ಡಿಗ್ರಿಗೆ ಆಗೋದು ಅಂತಾರೆ. ಅಷ್ಟಕ್ಕೆ ಬಿಟ್ಟುಬಿಟ್ಟೆ, ಮುಂದೇನು ಹೋಗಲಿಲ್ಲ. ಸೊ ಸಿನಿಮಾಗೆ ಹೋಗೋವಂಥ ಪ್ರಯತ್ನ ಮಾಡಲಿಲ್ಲ ನೀವು? ಯಾಕೆ ಸರ್, ಭಯ ಇತ್ತಾ ನಿಮಗೆ? ಕಲಿಬೇಕಂತ ಆಸಕ್ತಿ ಇತ್ತು, ಅದಕ್ಕೆ ಬಿಟ್ಟುಬಿಟ್ಟೆ ಇಷ್ಟ. ಓಕೆ, ಅಂದರೆ ಓದು ಮುಖ್ಯ ಅಂತ ಅನಿಸ್ತು, ಸಿನಿಮಾ ನಟನೆಗಿಂತ ಮುಖ್ಯವಾಗಿ ಓದೇ ಮುಖ್ಯ ಅಂತ ಅನಿಸ್ತು. ಆ ಹಿನ್ನೆಲೆಯಲ್ಲಿ ಬಿಟ್ಟೆ. ಓಕೆ, ಸೊ ನಾನು ಈಗಾಗಲೇ ಹೇಳ್ದಂಗೆ ಬಹಳ ಹಿರಿಯರಿದ್ದೀರಾ, ಬಹಳಷ್ಟು ವರ್ಷ ನೀವು ಸಭಾಪತಿಗಳ ಹುದ್ದೆಯಲ್ಲಿ ಇದ್ದೀರಾ ಕೂಡ. ಸೊ ಇಷ್ಟು ವರ್ಷಗಳ ಕಾಲದಲ್ಲಿ ಯಾವುದಾದ್ರೂ ಒಂದು ಮರೆಯೋಕ್ಕಾಗ್ದೇ ಇರುವಂತಹ ಒಂದು ಸನ್ನಿವೇಶವನ್ನು ನೆನಪಿಸ್ಕೋಬೋದಾ ಸಭೆಯಲ್ಲಿ ನಡೆದದ್ದು, ವಿಧಾನ ಪರಿಷತ್ನಲ್ಲಿ ನಡೆದಂಥ ಸಭೆ? ನಾನು ಸಭಾಪತಿ ಆದಾಗ ಮರೆಯುವಂಥದ್ದೇನಾಗಿಲ್ಲ ನಡೆದು. ಬಟ್ ನಾನು ಸಭಾಪತಿ ಇಲ್ದಾಗ ಇನ್ನೊಬ್ಬರು ಶೆಟ್ಟಿ ಅಂತ ಸಭಾಪತಿ ಇದ್ದರು. ಅವ್ರು ಧರ್ಮೇಗೌಡ ಅಂತೇಳಿ ಡೆಪ್ಟಿ ಚೇರ್ಮನ್ ಇದ್ದರು. ಅವರು ಗಲಾಟೆಯಾಗಿ ಅವ್ರನ್ನ ತಳ್ಳಿ ಎಲ್ಲ ಗಲಾಟೆಯಾಗಿ ಕಡೆಗೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಇವತ್ತಿನವರೆಗೂ ಅದ್ರ ನೋವಿದೆ. ಅದು ಒಂದು ಬಿಟ್ಟರೆ ಅಂಥ ಘಟನೆಗಳು ಯಾವಲ್ಲಿ ನಮ್ಮಲ್ಲಿ ನಡೆದಿಲ್ಲ. ಮೇಡಮ್, ನಾನು ಈಗಾಗಲೇ ಹೇಳ್ದಂಗೆ ಸರ್ ನೋಡೋಕ್ಕಂತೂ ಬಹಳನೇ ಸೂಪರ್ ಇದ್ರು, ಐಟು ಪರ್ಸ್ನಾಲಿಟಿ, ಕಲರು ಎಲ್ಲ. ಸೊ ನಿಮ್ಮನ್ನು ಫಸ್ಟ್ ಪರಿಚಯ ಇಲ್ಲಿ ನಿಮ್ಮನ್ನು ನೋಡೋಕ್ಕೆ ಬಂದಾಗಲೇ ಅವ್ರನ್ನ ನೋಡಿದ್ದ ಹೇಗೆ ಸರ್? ಸರ್ ಮತ್ತೆ ರಿಲೇಷನ್ ಆಗಬೇಕು ಅವರು. ಓಕೆ, ಮೊದಲು ನಾ ಸಣ್ಣ ಹಾಕಿದ್ದಾಗ ಭಾಳ ಸರಿ ಅವ್ರು ನನ್ನ ನೋಡ್ಯಾರ, ನಾನು ಅವ್ರನ್ನ ನೋಡಿದ್ದೀನಿ. ಆಮೇಲೆ ಮದುವೆ ಆಗಿದ್ದು ಆಮೇಲೆ, ಯಾಕಂದ್ರೆ ನಮ್ಮ ರಿಲೇಷನ್ ಇರೋದ್ರಿಂದ ಯಾವಾಗೂ ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇರ್ತಿದ್ರು. ಪರಿಚಯ ಇತ್ತು, ಅದೇ ಮದುವೆಯಲ್ಲೇ ಅಂತ್ಯ ಆಯಿತು. ಪರಿಚಯ ಹೋಗಿ ನೀವು ಸಂಗಾತಿಗಳಾದ್ರಿ ಇಬ್ರು ಕೂಡ. ಸೊ ಪರಿಚಯ ಇತ್ತಲ್ಲ, ಅವಾಗ ಯಾವತ್ತಾರು ಸರ್ ಮೇಲೆ ಮನಸ್ಸಿತ್ತಾ ನಿಮಗೆ? ಪರಿಚಯ ಇದ್ದಾಗ ಮನಸ್ಸಾದ್ಮೇಲೆ ಮದುವೆ ಆಗೋದಲ್ಲ. ಎಸ್. ಸೊ ಅದನ್ನು ಹೇಳ್ಕೊಂಡಿದ್ರ ಸರ್ ಹತ್ರ? ಹಾಂ, ಹೇಳ್ಕೊಂಡಿದ್ದೆ. ಓಕೆ, ಏನಂತ ಹೇಳಿದ್ರಿ? ಏನಂತ ಹೇಳಿದ್ರಿ ಅಂದರೆ, ನನಗೆ ನಿಮ್ಮನ್ನು ಮದುವೆ ಆಗೋಕ್ಕೆ ಇಷ್ಟ ಇದೆ ಅಂತ ಹೇಳಿದ್ವಿ. ವಾವ್, ಸೂಪರ್. ಓಕೆ, ಸರ್ ಯಾವ ಥರ ರೆಸ್ಪಾನ್ಸ್ ಕೊಟ್ಟಿದ್ರು ಅವಾಗ? ಅವ್ರಿಗೂ ಇಷ್ಟ ಇತ್ತು, ಅವರು ಒಪ್ಪಿಗೆ ಕೊಟ್ಟರು. ಸೊ ರೋಗಿ ಬಯಸಿದ್ದು ಕೂಡ ಹಾಲು ಹಾಗೆ ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಥರ ಸರಿಗೆ ಭಾಳ ಖುಷಿ ಆಯಿತು ಅಂತ ಅನಿಸುತ್ತೆ. ಸೊ ಮದುವೆಯ ಮಾತುಕತೆ ಹೇಗೆ ಶುರು ಆಯಿತು ಮೇಡಮ್ ಮನೆಯಲ್ಲಿ? ಅವರೇ ನಮ್ಮ ಮನೆಗೆ ತೊಗೊಂಡು ಬಂದಿದ್ದು. ಓಕೆ, ಸೊ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡ್ರು? ಒಪ್ಕೊಂಡ್ರು. ಸೊ ಅವತ್ತಿನ ದಿನ ನೆನಪಿದ್ಯಾ ನಿಮಗೆ? ಏನು ಮಾಡಿದ್ರಿ ಮನೆಯಲ್ಲಿ ಅಡುಗೆ? ನೀವು ಯಾವ ಥರ ಪ್ರಿಪೇರ್ ಆಗಿದ್ರಿ ಸರ್ ನೋಡೋಕ್ಕೆ ಬಂದಿದ್ದಾಗ? ಹಂಗಂತ ಸ್ಪೆಷಲ್ಲಾಗಿ ಏನು ನೋಡೋಕೆ ಬಂದಿರಲಿಲ್ಲ. ಯಾವಾಗೋ 8 ದಿವಸಕ್ಕೆ 15 ದಿವಸಕ್ಕೆ ನಮ್ಮ ಮನೆಗೆ ಬರ್ತಿದ್ರು. ಆವಾಗ ಹಾಗೆ ಆಗಿದ್ದು. ನಾನು ರೆಡಿಯಾಗಿ, ಕನ್ಯಾ ರೆಡಿಯಾಗಿ ಕುಂತು ನೋಡ್ತಾರಲ್ಲ, ಆ ಥರ ಏನೂ ಆಗಿಲ್ಲ. ಓಕೆ, ಅದನ್ನ ಮಿಸ್ ಮಾಡ್ಕೊಂಡ್ರ ನೀವು? ಕನ್ಯಾ ರೆಡಿಯಾಗಿ ಕಾಫಿ ಕೊಡೋಕ್ಕಾಗಲಿಲ್ಲ ಸರ್ಗೆ ಅಂತ ಮಿಸ್ ಮಾಡ್ಕೊಂಡ್ರ? ಹಾಗೇನಿಲ್ಲ, ಹಾಗೆ ಯಾವತ್ತೂ ಮಿಸ್ ಮಾಡ್ಕೊಳ್ಳಿಲ್ಲ. ಓಕೆ,
ಸೊ ನಿಮಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇದೆ ಅಂತ ಸರ್ ಹತ್ರ ನೀವು ಹೇಳಿದ್ರಿ. ಸರ್ ನಿರೀಕ್ಷೆ ಮಾಡಿದ್ರಾ ಮೇಡಮ್ ಬಂದು ಹಿಂಗೆ ಹೇಳ್ತಾರೆ ನನ್ನ ಹತ್ರ ಅಂತ ಯಾವತ್ತಾದರೂ? ಏನು ಸ್ವಲ್ಪ ನಿರೀಕ್ಷೆ ಮಾಡಿದ್ದೆ. ಅವರ ತಾಯಿ ನಮಗೆ ಭಾಳಷ್ಟು ನಮ್ಮ ಅಕ್ಕ ಆಗಬೇಕಾಗಿತ್ತು. ಅವ್ರ ಮೊದಲಿನಿಂದ ಮನೆತನದಲ್ಲಿ ಇರ್ತಿದ್ವು, ರೂಢಿ. ನನಗೇನು ಅನಿಸಿದ್ದಿಲ್ಲ ಅದು ಮಾಮೂಲಿ. ಅವರ ತಾಯಿಯವರು ಒಂದು ಸರಿ ಹಿಂಗೆ ಅಂದರು, ಆಯ್ತಂತ ಹೇಳಿದೆ ಅಷ್ಟೇ, ಮತ್ತೇನಿಲ್ಲ. ಮದುವೆ ಎಲ್ಲ ಎಲ್ಲ ಆಯಿತು ಮೇಡಮ್? ಮದುವೆ ಅದು ಯಾವುದು? ನಮ್ಮೂರಲ್ಲಿ ಆಯಿತು. ನಮ್ಮ ಬಾಗಲಕೋಟೆ ಜಿಲ್ಲೆ ದೇವಸ್ಥಾನದಲ್ಲಿ ಆಯ್ತು ನಮ್ಮದು. ಏನು ಕಂಡೀಷನ್ ಹಾಕಿದ್ರಿ ಮದುವೆ ಆಗೋಕ್ಕೂ ಮುಂಚೆ ನೀವು? ಏನು ಕಂಡೀಷನ್ ಹಾಕಿಲ್ಲ ನಾನು. ಈಗ ಅನಿಸ್ತಾ ಇದೆ ಹಾಕಬೇಕಾಗಿತ್ತು ಅಂತ. ಹೌದಾ? ಈಗಲೂ ಸರಿ ಮಾಡಿ ಏನಿಲ್ಲಲ್ಲ? ಇಲ್ಲ, ಈಗ ಆಗೋದಿಲ್ಲ ಅದು. ಓಕೆ ಓಕೆ. ಸೊ ಮದುವೆ ದಿನ ಇಂಥದ್ದೊಂದು ಏನೋ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಯಾವ ಘಟನೆ ಮರೀಲಿಕ್ಕೆ ಆಗಲ್ಲ ಮೇಡಮ್ ನಿಮ್ಗೆ? ಖುಷಿ ಆಗೋ ವಿಚಾರ, ಮದುವೆ ಆಗಿದ್ದೇ ಒಂದು ಖುಷಿ. ಆದರೆ ಅವತ್ತು ತಂದೆ ತಾಯಿನ ಬಿಟ್ಟು ಹೋಗಬೇಕಲ್ಲ ಅನ್ನೋದು ದುಃಖ ಮಾತ್ರ ನನಗೆ ಖುಷಿಗಿಂತ ಜಾಸ್ತಿ ಇತ್ತು. ನಿಮಗೆ ಯಾವ ವಿಚಾರ ಮರೆಯೋಕ್ಕಾಗಲ್ಲ ಸರ್ ಮದುವೆದು? ಯಾವ ವಿಚಾರ ಮರಿ ಅಂದರೆ ಎಲ್ಲರೂ ಕೂಡಿ ಪ್ರೀತಿಯಿಂದ ಮಾಡಿದರು, ಮಾಡಿ ಎಲ್ಲರೂ ಸಮಾಧಾನದಿದ್ದರು. ಮತ್ತು ಅದು ಯೂಸಲಿ ಹಿಂಗೆ ಕೊಡೋದು ತಗೊಳ್ಳೋದು ಇಂಥವು ಏನು ಇರಲಿಲ್ಲ ನಮ್ಮಲ್ಲಿ. ಅವರಲ್ಲಿ ಪ್ರೀತಿ ಇತ್ತು, ನಮ್ಮಲ್ಲಿ ಪ್ರೀತಿ ಇತ್ತು. ನಮ್ಮ ತಾಯಿ ತಂದೆಯವರಿಲ್ಲ, ತಾಯಿ ಎಲ್ಲ ನೋಡ್ಕೊತಿದ್ರು. ಅವ್ರಿಗೆ ಪ್ರೀತಿಯಿಂದ ಮತ್ತಿಕ್ಕಿನ ಮಗಳಿಗಿಂತ ಹೆಚ್ಚಾಕಿ ನೋಡ್ತಿದ್ರು ನಮ್ಮ ತಾಯಿ. ಹೀಗಾಗಿ ನಮ್ಮಲ್ಲಿ ಏನು ಬರಲಿಲ್ಲ. ಮನೆಯಲ್ಲಿದ್ದಾಗ ಏನಂದ್ರೆ ಹಿಂಗೆ ಅಟ್ಲಲ್ಲೇ ಕುಂದಿರಿಸಿ ಇಬ್ಬರು ಕೂಡಿಸಿ ಮಾಡ್ತಾರೆ, ಹಂಗಾಗಿತ್ತು. ಅದೊಂದು ಎಲ್ಲ ಸಾರ್ವಜನಿಕರಲ್ಲಿ ಆಗಬೇಕಾಗಿತ್ತು, ಆಗಿತ್ತು. ಪರಿಷತ್ನಲ್ಲಿ ಹೇಗೆ ಅಂದರೆ ಸರ್ ಒಂಥರ ಹೆಡ್ ಮಾಸ್ಟರ್ ಥರ ಇರ್ತಾರೆ, ಯಾವಾಗಲೂ ಕೂಡ ಸ್ಟ್ರಿಕ್ಟ್ ಆಗಿ ಸಾಕಷ್ಟು ತಿಳಿ ಹೇಳ್ತಾ ಇರ್ತಾರೆ ಕೂಡ. ಅವರಿಂದ ನೋಡೋದು ಕಲಿಯೋದು ಬಹಳಷ್ಟು ಇದೆ, ಕಿರಿಯರಿಗೂ ಕೂಡ ಹಿರಿಯರಿಗೂ ಅವ್ರ ಸಮಕಾಲೀನವ್ರಿಗೂ. ಸೊ ಮನೆಯಲ್ಲೂ ಕೂಡ ಹಾಗೇನೇನಾ? ಟೀಚರ್ ಯಾರು ಮನೆಯಲ್ಲೂ ಹೆಡ್ ಮಾಸ್ಟ್ರೇ ಅವರು? ಅವರೇ ಹೆಡ್ ಮಾಸ್ಟರ್ ಮನೆಯಲ್ಲೂ. ಸೊ ನೀವು ಟೀಚರ್ ಆಗಿರ್ತೀರಾ ಯಾವಾಗಲಾದ್ರು? ಅವರಿಗೆ ಟೀಚರ್ ಆಗಿದ್ದು ಉಂಟಾ? ನಿಮ್ಮ ಮಾತು ಕೇಳೋದಿಲ್ಲ? ಕೇಳಿಸ್ಬೇಕಲ್ಲ ನೀವು ಮತ್ತೆ ಸರ್ ಹತ್ರ ಒಂದು ಸ್ವಲ್ಪ. ಅವ್ರಿಗೆ ಟೈಮ್ ಇಲ್ಲಲ್ಲ. ನಮ್ಮ ಹತ್ರ ಕೂತ್ ಮಾತಾಡಿ ನಾ ಟೀಚರ್ ಆಗಬೇಕು, ಅವ್ರಿಗೆ ಹೆಡ್ ಮಾಸ್ಟರ್ ಆಗಬೇಕು ಅನ್ನೋದಕ್ಕೆ ಅವ್ರ ಹತ್ರ ಟೈಮ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.